ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಶ್ರವಣ್ಗೂ ವಯಸ್ಸಾಗ್ತಾ ಬರ್ತಿದೆ. ಏನೋ ಶ್ರವಣ್, ಮಾತಾಡ್ ಮುಗಿಸೋಣವೇನೋ? ಬೇಡ ಅಮ್ಮ. ಏನ ಬೇಡವಾ? ಹೌದು, ನನಗಿಷ್ಟ ಇಲ್ಲ. ಏಯ್, ಯಾಕೋ? ಅದು ಎಷ್ಟು ದೊಡ್ಡ ಸಂಬಂಧ ಅಂತ ಗೊತ್ತೇನೋ ನಿಂಗೆ? ಈಗ ತಾನೇ ಎಲ್ಲಾನು ನೀಟಾಗಿ ಬಾಯ್ ಬಿಟ್ಟು ವಿವರಿಸಿ ಹೇಳ್ತಾ ಇದೀನಿ, ಒಂದೇ ಮಾತಾಡಿ ಬೇಡ ಅಂತ ಹೇಳ್ತಾ ಇದೆಯಲ್ಲೋ. ಇದಕ್ಕೆ ಕಣೋ ಹಿಂಗ್ ಸೊಕ್ಕು ಅಂತ ಹೇಳೋದು. ಇಲ್ಲಪ್ಪ, ನೀವು ಅದೆಷ್ಟೇ ದೊಡ್ಡ ಸಂಬಂಧ ಬಂದಿದೆ ಅಂತ ಹೇಳಿದ್ರು ಕೂಡ ನನಗೆ ಇಷ್ಟ ಇಲ್ಲ ಅಂತಾನೆ ನಾನು ಹೇಳೋದು. ಏಯ್, ಅವಳನ್ನ ಒಂದ್ಸಲಿ ನೋಡಿದ ಮೇಲೆ ಇದನ್ನ ಹೇಳು. ಅಲ್ಲ ಕಣೋ, ಏನು ಗೊತ್ತಿಲ್ಲದೆ ಒಂದ್ ಹುಡುಗಿನ ಇಷ್ಟ ಇಲ್ಲ ಅಂತ ಹೇಗೋ ಹೇಳ್ತೀಯ ನೀನು? ಅಪ್ಪ, ನೋಡ್ಲೇಬೇಕಂತ ಅವಶ್ಯಕತೆ ಏನಿಲ್ಲ. ಅವಳು ದೇವತೆ ಆಗಿದ್ರು ಕೂಡ ನನಗೆ ಇಂಟ್ರೆಸ್ಟ್ ಇಲ್ಲ. ನನಗೆ ಬೇಡ ಅಷ್ಟೇ. ಯಾಕೆ ಬೇಡ ಅಂತ ಹೇಳ್ತಾ ಇದ್ಯಾ? ಏನ್ ಕಾರಣ ಅಂತ ಹೇಳು. ಇದಕ್ಕೇನಪ್ಪ ಇರುತ್ತೆ ಕಾರಣ? ಏನ? ನನಗೆ ಗೊತ್ತಾಗ್ಲೇಬೇಕು ಕಣೋ. ನೀನೇನ್ ಹುಚ್ಚ ಅಲ್ವಲ್ಲ? ಯಾವ ಕಾರಣಕ್ಕೆ ನೀನ್ ಬೇಡ ಅಂತ ಹೇಳ್ತಾ ಇದೀಯ ಅಂತ ನನ್ಗೆ ಗೊತ್ತಾಗ್ಲೇಬೇಕು. ಅಪ್ಪ ಪ್ಲೀಸ್, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಹಾಗಲ್ಲ, ಬಿಡಕ್ಕಾಗಲ್ಲ ಕಣೋ. ಯಾಕೋ ಬೇಡ ಅಂತ ಇದೆಯಾ? ನಿನ್ಗೇನ್ ಮದುವೆ ವಯಸ್ಸಾಗಿಲ್ವಾ? ಯಾಕೆ ಬೇಡ ಅಂತ ಕಾರಣನ ವಿವರಿಸಿ ಹೇಳು. ಅಪ್ಪ, ಒಂಚೂರು ಸುಮ್ಮನೆ ಇರ್ತೀರಾ? ನನಗ್ ಗೊತ್ತಾಗ್ಬೇಕಣೋ, ಅದೇನು ಅಂತ ಬಾಯ್ ಬಿಟ್ಟು ಹೇಳು. ಅಪ್ಪ, ಅದು ಏನ್ ಕಾರಣ ಅಂತ ನನಗೆ ಗೊತ್ತು. ಏನ? ಏನ್ ಕಾರಣ ಅಂತ ನಿನಗೆ ಗೊತ್ತಾ? ಏನ್ ಕಾರಣ? ಅಪ್ಪ, ಶ್ರವಣ್ ಯಾವ್ದೋ ಹುಡುಗಿನ ಲವ್ ಮಾಡ್ತಾ ಇದ್ದಾನಂತ ನನ್ಗನ್ಸ್ತಿದೆ. ಏನೋ ಇದು? ನಿಜಾನೇನೋ? ಬುದ್ಧಿಗೆಟ್ಟವನೇ, ಯಾವತ್ತೂ ಇಲ್ದೇ ಇರೋದೇನೋ ಲವ್ಗೆ ಒಂದು ಶುರು ಮಾಡ್ಕೊಂಡಿದ್ಯೇನೋ? ಅದು ಯಾವಾಗ ಬರ್ಬೇಕೋ ಅವಾಗೇ ಅಲ್ವಾಪ ಬರೋದು. ಓಹೋ, ಹಾಗೆ ಬರುತ್ತಾ ಅದು? ಅದೇನಾದ್ರೂ ಹಾಗೆ ಬಂದ್ರೆ ಬೇರೆಯವ್ರ ಹೆಗಲ್ ಮೇಲೆ ಹೊರ್ಸ್ ಕಳ್ಸು. ಬಾಯಿ ಮುಚ್ಕೊಂಡು ಮರ್ಯಾದೆಯಿಂದ ನಾನು ತೋರಿಸಿದ ಹುಡುಗಿನ ಮದುವೆ ಆಗೋದ್ ಕಲಿ. ಇದು ಕುಬೇರನ್ ಸಂಬಂಧ ಕಣೋ. ಇಲ್ಲಪ್ಪ, ನಾನು ಲವ್ ಮಾಡಿದ ಹುಡುಗಿನೇ ನನ್ನ ಮದುವೆ ಆಗ್ತೀನಿ. ನೋಡೋ, ನೀನ್ ಹೇಳಿದ ಅದೇ ಮಾತನ್ನೇ ನಾನು ಹೇಳ್ತಾ ಇದ್ದೀನಿ. ನೀನ್ ಲವ್ ಮಾಡ್ತಿರೋ ಹುಡುಗಿ ಕೋಟ್ಯಾಧೀಶ್ವರಿ ಆದ್ರೂ ಸರಿ, ದೇವತೆ ಆದ್ರೂ ಸರಿ, ನಾನ್ ಮಾತ್ರ ಅವಳನ್ನ ನಮ್ಮ ಮನೆ ಸೊಸೆ ಅಂತ ಒಪ್ಕೊಳ್ಳೋದಿಲ್ಲ, ಈ ಮನೆಗೆ ಸೇರ್ಸೋದಿಲ್ಲ. ನೋಡೋ, ನಾನ್ ಹೇಳ್ತಿರೋ ಹುಡುಗಿನೇ ನಿನ್ ಹೆಂಡತಿ, ಈ ಮನೆ ಸೊಸೆ. ಇಷ್ಟು ದಿನಕ್ಕೆ ಒಂದು ಒಳ್ಳೆ ಕಾಲ ಕೂಡು ಬಂದಿದೆ ಕಣೋ. ಅದು ನೋಡಿ ಇಡೀ ಊರೇ ಹುಬ್ಬೇರಿಸ್ಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ. ಆದ್ರೆ ಈ ವಿಷಯ ನಿನ್ ತಲೆಗೆ ಹೋಗ್ತಾನೆ ಇಲ್ವಲ್ಲ. ಸಾರಿ ಅಪ್ಪ, ನಾನು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ. ನೋಡೋ, ಕಡೆದಾಗ ಹೇಳ್ತಾ ಇದ್ದೀನಿ, ನಾನು ತೋರಿಸಿದ ಹುಡುಗಿನೇ ನೀನ್ ಮದುವೆ ಆಗ್ಬೇಕು. ಇಲ್ಲ ಅಂತ ಇಟ್ಕೋ, ಈ ಮನೇಲಾಗ್ಲಿ ನನ್ನ ಆಸ್ತಿಲಾಗ್ಲಿ ಬಿಡುಗಾಸ್ ಕೂಡ ಸಿಗಲ್ಲ ಕಣೋ ನಿಂಗೆ. ಅಪ್ಪ, ನಡು ರಸ್ತೆ ನಿಂತ್ಕೋಬೇಕಾಗತ್ ನೀನು. ಅಲ್ಲ ಅಪ್ಪ, ಚೆನ್ನಾಗಿ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಾ. ಅಣ್ಣ, ಅಪ್ಪ ಹೇಳದ್ ಸರಿನೇ ತಾನೆ? ಈ ಸಂಬಂಧನ ಯಾಕೆ ಬೇಡ ಅಂತಿದ್ಯಾ? ನನಗೆ ಯಾರು ಇಷ್ಟ ಆಗ್ತಾರೋ ನಾನು ಅವ್ರನ್ನೇ ತಾನೇ ಮದುವೆ ಆಗಕ್ಕಾಗದು. ಸರಿ, ನೀನ್ ಯಾರನ್ನ ಲವ್ ಮಾಡ್ತಿದ್ಯಾ ಅಂತ ಹೇಳು, ನಾನ್ ಅಪ್ಪನ ಹತ್ರ ಮಾತಾಡ್ತೀನಿ. ಹೇಳ್ತೀನಿ, ಆದ್ರೆ ಹೀಗಲ್ಲ. ಆ ಹುಡುಗಿ ಒಪ್ಪಿಗೆ ನನಗೆ ಪೂರ್ತಿಯಾಗಿ ಸಿಗ್ಲಿ, ಅವಳು ನನ್ನ ಪೂರ್ತಿಯಾಗಿ ಲವ್ ಮಾಡ್ಲಿ, ಅವಾಗ ನಾನು ನಿಂಗೆ ಹೇಳ್ತೀನಿ. ಅಣ್ಣ, ಇದು ವಯಸ್ಸು ಹುಡುಗರ ತರ ಅಲ್ಲ ಅಂದೆ. ಈಗ ನೀನ್ ಹೇಳೋದ್ ಕೇಳ್ತಿದ್ರೆ ನೀನೇ ವಯಸ್ಸಿಗೆ ಬಂದಿರೋ ತರ ಕಾಣ್ತಿದೆ. ಅವಳು ಒಪ್ಕೋತಾಳೆ ಅಂತ ಅನ್ಕೊಂಡಿದೀನಿ. ವೇಟ್ ಮಾಡೋಣ ಅಲ್ವಾ?
ಏನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋ ಒಂದ್ ಸಸ್ಪೆನ್ಸ್ ಲವ್ವಿಗೆ ಒಳ್ಳೆ ಸಂಬಂಧನ ಬಿಟ್ಕೊಡ್ಬೇಕಾ? ಹಂಗೂ ಒಂದ್ ವೇಳೆ ನೀನ್ ಇಷ್ಟಪಡ್ತಿರೋ ಹುಡುಗಿ ನಿನ್ನ ಒಪ್ಕೊಂಡಿಲ್ಲ ಅಂದ್ರೆ? ಒಪ್ಕೊಂಡೇ ಒಪ್ಕೊಂತಾಳೆ, ಹೆಚ್ಚು ಕಮ್ಮಿ ಒಪ್ಕೊಂಡಂಗೆ. ಚೂರು ವೆಯ್ಟ್ ಮಾಡ್ಬೇಕಾಗತ್ತೆ ಪ್ಲೀಸ್. ಆಯ್ತು, ಒಂದ್ ವೇಳೆ ಅವಳು ಒಪ್ಕೊಂಡು ನಮ್ಮನೆಯವರು ಅವಳ ಮನೆಯವರು ಒಪ್ಕೊಳ್ತಿದ್ದಾಗ ಆಗೇನ್ ಮಾಡೋದು? ಮೊದಲು ಅವಳು ಒಪ್ಕೊಂಡ್ಲಿ, ಮಿಕ್ಕಿದ್ ಉಳಿದವ್ರನ್ನೆಲ್ಲ ನಾನು ಒಪ್ಪಿಸ್ತೀನಿ. ಓಯ್, ಮಲಗ್ತೀಯ ಚಿತ್ರ? ಇಲ್ಲ ಅತ್ತೆ. ಅಮ್ಮ ಚಿತ್ರ, ಇವತ್ತೇ ಡಿಸ್ಚಾರ್ಜ್ ಮಾಡ್ತಾರಂತೆ, ನಾಳೆ ಹೊರಡ್ತೀವಿ ಅಂತ ಹೇಳಿದೀನಮ್ಮ. ಸರಿಯಪ್ಪ. ಹಾಗಿದ್ರೆ ನಾನ್ ರಾತ್ರಿನೇ ಮನೆಗ್ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ಏನಕ್ಕತ್ತೆ? ಏನಮ್ಮ ಹೀಗ್ ಕೇಳ್ತಿದ್ಯಾ? ಮೊಮ್ಮಕ್ಳು ಮನೆಗ್ ಬರುವಾಗ ಮನೆ ಕ್ಲೀನ್ ಆಗಿರ್ಬೇಕಲ್ವಾ? ಅತ್ತೆ, ನಂಗ್ ಡಿಸ್ಚಾರ್ಜ್ ಆದ ಕೂಡ್ಲೆ ನಾನ್ ನೇರವಾಗಿ ರಾಮನಗರಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ. ಏನಮ್ಮ ಹೇಳ್ತಿದ್ಯಾ? ರಾಮನಗರಕ್ಕ? ಡಿಸ್ಚಾರ್ಜ್ ಆದ್ಮೇಲೆ ನಮ್ಮನೆಗ್ ತಾನೇ ಹೋಗ್ಬೇಕು, ರಾಮನಗರಕ್ಕೆ ಏನಕ್ಕೆ? ಇಲ್ಲ ಅತ್ತೆ, ನನಗ್ ಊರ್ಗ್ ಹೋಗ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಏನಮ್ಮ ಚಿತ್ರ ಹೀಗನ್ಬಿಟ್ಟೆ? ನೀನ್ ಹೀಗೆ ಹೇಳ್ತೀಯ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ಇಲ್ಲ ಅಪ್ಪ, ನನ್ ಮಕ್ಕಳು ನೇರವಾಗಿ ಮೊದಲು ರಾಮನಗರಕ್ಕೆ ಹೋಗ್ಬೇಕು. ಆ ಮನೆಯಲ್ಲಿ ಒಂದಷ್ಟು ದಿವಸ ನಾನಿರ್ಬೇಕು. ನನ್ ಮಕ್ಕಳ ಮೈಗೆ ಹಳ್ಳಿ ಗಾಳಿ ತಾಕ್ಬೇಕು. ಇದೇ ನನ್ನ ಆಸೆ. ಚಿತ್ರ, ನೀನ್ ಹೇಳೋದ್ ನನಗೆ ಅರ್ಥ ಆಗುತ್ತಮ್ಮ. ಆದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇಲ್ಲೇ ಹಾಸ್ಪಿಟಲ್ ಇದೆ, ಬೇಗ ಬರ್ಬೋದು, ಡಾಕ್ಟರ್ಸ್ ಎಲ್ಲ ಸಿಗ್ತಾರೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮನೆಗೆ ಹೋಗೋಣಮ್ಮ. ಇಲ್ಲ ಅತ್ತೆ, ಈಗೆಲ್ಲ ನೀಟಾಗಿ ಕೇಳ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ನಮ್ಮೂರ್ ಡಾಕ್ಟರ್ ಹತ್ರನೇ ನಾನ್ ರಿಪೋರ್ಟ್ ತೋರಿಸಿ ಚೆಕಪ್ ಮಾಡಿಸ್ಕೋಬಹುದು. ಇಲ್ಲಿ ಮೊದ್ಲೇ ಚಳಿ ಜಾಸ್ತಿ, ಮತ್ತೆ ಅದು ಇದು ಕಾಯಿಲೆ ಅಂತ ಬೇರೆ ಬರ್ತಿದೆ. ಹಾಗೆ ನಿಮ್ಗೂ ಹುಷಾರಿಲ್ಲ. ನೀವೊಬ್ರೆ ನನ್ನನ್ನ, ನನ್ನ 2 ಮಕ್ಕಳನ್ನ ಹೇಗ್ ನೋಡ್ಕೋತೀರಾ ಹೇಳಿ? ಅದೇ ನಮ್ಮೂರ್ಗ್ ಹೋದ್ರೆ ಅಲ್ಲಿ ವಾತಾವರಣ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನ್ ಮಕ್ಕಳು ತುಂಬಾ ಆರೋಗ್ಯವಾಗಿ ಬೆಳೀತಾರೆ. ನಾನು ಅಲ್ಲಿಗೆ ಹೋಗ್ತೀನತ್ತೆ. ಚಿತ್ರ, ಅದೆಲ್ಲ ಸರಿ ಕಣೆ. ಈಗ ನಾನು ಬೆಂಗಳೂರಿಗೆ ಬಂದ್ಬಿಟ್ಟಿದ್ದೀನಲ್ವಾ, ನೀನು ಇಲ್ಲೇ ಇದ್ರೆ ನಿನ್ನನ್ನ ಆಗಾಗ ಬಂದ್ ನೋಡ್ಕೋಬಹುದು. ಇಲ್ಲ ಅಕ್ಕ, ನಾನು ರಾಮನಗರಕ್ಕೆ ಹೋಗ್ಲೇಬೇಕು ಅಂತ ನಿರ್ಧಾರ ಮಾಡಾಗಿದೆ. ನೀನೇನೇನೋ ಹೇಳಿ ಈಗ ನನ್ನನ್ನು ತಡಿಬೇಡ, ದಯವಿಟ್ಟು ನಾನು ಹೋಗ್ಬೇಕಷ್ಟೆ. ಅಚ್ಚು, ಚಿತ್ರ ಏನೋ ಇಷ್ಟಪಡ್ತಿದ್ದಾಳೆ, ಅವಳು ಇಷ್ಟಾಗಿ ಅವಳು ರಾಮನಗರಕ್ಕೆ ಬರ್ಲಮ್ಮ. ಒಂದ್ 4 ದಿನ ಇದ್ದು ಹೋಗ್ಲಿ. ಅಪ್ಪ. ಹೌದಮ್ಮ, ನೀನ್ ಯಾಕೆ ಹೀಗೆ ಹೇಳ್ತಿದೀಯ ಅಂತ ನನ್ಗೆ ಅರ್ಥ ಆಯ್ತಮ್ಮ. ನೀನ್ ಹೇಳೋ ಸರಿನಮ್ಮ. ಹಳ್ಳಿ ಗಾಳಿ, ಅಲ್ಲಿನ ವಾತಾವರಣ ಅದೆಲ್ಲ ಮಕ್ಕಳಿಗೆ ತುಂಬಾ ಹಿತವಾಗಿರುತ್ತೆ. ಮಕ್ಕಳು ಆರೋಗ್ಯವಾಗಿ ಬೆಳೀತವೆ. ಮಕ್ಕಳ ಆರೋಗ್ಯಕ್ಕೆ ಆ ವಾತಾವರಣ ಹೇಳ್ ಮಾಡಿಸ್ದಾಗೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೇದು ಒಳ್ಳೇದು. ಹೌದಪ್ಪ, ಅದಕ್ಕೆ ನಾನು ಹೇಳ್ತಿರೋದು. ಸರಿನಮ್ಮ, ನೀನ್ ನಿರ್ಧಾರ ಮಾಡಿರೋದು ಸರಿಯಾಗಿ ಇದೆ, ಹಾಗೆ ಮಾಡೋಣ. ನಾನು ಹೋಗಿ ಔಷಧಿ ಎಲ್ಲ ತಂದ್ಬಿಡ್ತೀನಿ.